ನಮಸ್ಕಾರ. ಧನುಸು ರಾಶಿಯವರು 2026ನೇ ಇಸ್ವಿ ಜನವರಿ 26 ನಂತರದಲ್ಲಿ ಅವರು ನೋಡ್ಬೋದಾದಂತಹ ಘಟನೆಗಳ ಬಗ್ಗೆ ಯೋಚನೆ ಮಾಡೋದಾದರೆ, ತುಂಬ ಜನ ನನಗೆ ಕೇಳುವಂಥ ಪ್ರಶ್ನೆಯಲ್ಲಿ 50% ಕ್ವಶನ್ಸ್ ಬಂದು ಮದುವೆ ಬಗ್ಗೆ ಆಗಿರುತ್ತೆ. ಸೊ ಮದುವೆಗೆ ಸಂಬಂಧಪಟ್ಟಂತೆ ಸರ್ ಯಾವ ಥರ ವಿವಾಹ ಸಂಬಂಧ ಬರ್ಬೋದು ಅಂತಂದರೆ, ನಾನು ಯಾವಾಗಲೂ ಸಜೆಸ್ಟ್ ಮಾಡೋದು, ಈಗ ನೋಡಿದ್ರೆ ಗುರುಗ್ರಹ ಸಪ್ತಮದಲ್ಲಿರೋದ್ರಿಂದ ಮದುವೆಯ ಯೋಗ, ವಿವಾಹದ ಯೋಗ, ನಮ್ಮಲ್ಲಿ ಗುರುಬಲ ಅಂತ ಹೇಳ್ತಾರಲ್ಲ, ಗುರುಬಲ ಇರೋದ್ರಿಂದ ವಿವಾಹ ಪ್ರಾಪ್ತಿಯಾಗೋ ಸಾಧ್ಯತೆ ಮ್ಯಾಕ್ಸಿಮಮ್ ಇರುತ್ತೆ. ಬಟ್ ಜಾತಕದ ಹೊಂದಾಣಿಕೆಯನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ನೀವು ಜಾತಕದ ಹೊಂದಾಣಿಕೆಯನ್ನು ಚೆನ್ನಾಗಿ ಮಾಡ್ಕೊಂಡಿಲ್ಲ ಅಂತಂದರೆ ಏನು ಮಾಡೋದುತ್ತಾರೆ ಅಂತಂದರೆ, ಗಣಕುಟ ಸಾಲಾವಳಿ ಅಂತ ಮಾಡ್ತಾರೆ. ಆಮೇಲೆ ಗಣಕುಟ ಸಾಲಾವಳಿ 36ಕ್ಕೆ 18 ಗಣ ಬಂದಿದೆ ಅಂತ ಮದುವೆ ಮಾಡ್ಕೊಳ್ಳಿ, ಇವೆಲ್ಲ ಫೇಲ್ ಆಗುತ್ತೆ. ಹುಡುಗನ ಜಾತಕದಲ್ಲಿ ಆಯುಷ್ಯ, ಆರೋಗ್ಯ, ಸಂತಾನ, ವ್ಯಕ್ತಿತ್ವದಲ್ಲಿ ಮೆಂಟಲ್ ಡಿಸಾರ್ಡರ್ಸು, ಪ್ರಾಬ್ಲಮ್ಸ್, ಇಶ್ಯೂಸ್ ಇರ್ಬೋದು, ಚೆನ್ನಾಗಿರಬೇಕು ಜಾತಕ. ಇಂಥ ಜಾತಕವನ್ನು ಸೆಲೆಕ್ಷನ್ ಮಾಡ್ಕೊಂಡ್ರೆ ಮದುವೆ ಚೆನ್ನಾಗಿ. ಕೆಲವರು ಹೇಳ್ತಾರೆ, ಸರ್ ಈ ಥರ ನೋಡ್ತಾ ಇದ್ದಾರೆ, ಯಾವ ಮದುವೆ ಆಗೋದು ಸರ್, ಏನು ಮಾಡೋದು ಸರ್ ಅಂದರೆ, ನೀವು ಹುಡುಕಾಟ ಮಾಡಲೇಬೇಕು. ಆ ಥರ ಸಂಬಂಧಗಳಿಗೋಸ್ಕರ ಪ್ರಯತ್ನ ಮಾಡಲೇಬೇಕು. ಯಾವುದೋ ಒಂದು ಸಿಕ್ತು ಅಂತ ಮದುವೆ ಮತ್ತೆ ಅಗೇನ್ ನೀವು ಇಶ್ಯೂಸಿಗೆ ಬೀಳ್ತೀರ. ನೀವು ನಿಮ್ಮ ಒಂದು ಜಾತಕದಲ್ಲಿ ಆ ಥರ ಇಶ್ಯೂಸ್ ಇದ್ದರೆ ಅದು ಎಳ್ಕೊಂಡು ಹೋಗ್ಬಿಡುತ್ತೆ. ಭಗವಂತನ ಆಶೀರ್ವಾದ ಬೇಕು ಒಳ್ಳೆ ಪಾರ್ಟ್ನರ್ ಸಿಗೋದಕ್ಕೆ, ನಿಮ್ಮ ಪ್ರಯತ್ನನೂ ಇರಲಿ. ಸೊ ಆ ಥರ ಮಾಡ್ಕೊಂಡಾಗ ಮ್ಯಾರಿಟಲ್ ಲೈಫಲ್ಲಿ ಇಶ್ಯೂಸ್ ಇರಲ್ಲ. ಬಟ್ ಎರಡನೇ ಮನೆಯಲ್ಲಿ ಗ್ರಹಗಳ ಕಾನ್ಸಂಟ್ರೇಷನ್ ನೋಡ್ತಾ ಇದ್ದರೆ, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಇದೆ, ಸಕ್ಸಸ್ ಇದೆ, ಅನ್ಎಕ್ಸ್ಪೆಕ್ಟೆಡ್ ಫೈನಾನ್ಷಿಯಲ್ ಗೇನ್ಸ್ ಇದೆ, ಹಣಕಾಸು ಬರೋ ಸಾಧ್ಯತೆ, ಕೊಟ್ಟಿರೋ ಹಣ ವಾಪಸ್ ಬರೋ ಸಾಧ್ಯತೆ ಇದೆ. ಆಮೇಲೆ ಮೂರನೇ ಮನೆ ರಾಹುನ ನೋಡ್ತಾ ಇದ್ದರೆ, ಅಣ್ಣ ತಮ್ಮದ್ರ ಮಧ್ಯೆ ಅನವಶ್ಯಕ ಕಿರಿಕಿರಿ, ಟೆನ್ಷನ್ಗಳು ಕ್ರಿಯೇಟ್ ಆಗೋ ಸಾಧ್ಯತೆಗಳಿದೆ. ನಾಲ್ಕನೇ ಮನೆ ಇರುವಂಥ ಶನಿಯನ್ನು ನೋಡ್ತಾ ಇದ್ದರೆ, ಪ್ರಾಪರ್ಟಿ ಖರೀದಿಯ ಅವಕಾಶನೂ ಇದೆ, ಪ್ರಾಪರ್ಟಿನ ಮಾರುವಂಥ ಅವಕಾಶನೂ ಇದೆ. ಎರಡು ಥರ ಸಾಧ್ಯತೆಗಳು ಪ್ರಾಪರ್ಟಿ ಸಂಬಂಧಪಟ್ಟಿದೆ. ಬಟ್ ಓಲ್ಡ್ ಪ್ರಾಪರ್ಟಿನ ಖರೀದಿ ಮಾಡೋದು, ಇವಾಗ ಓಲ್ಡ್ ಪ್ರಾಪರ್ಟಿ ಅಂದರೆ ಲ್ಯಾಂಡ್ ಥರ, ತೋಟದ ಥರ, ಈ ಥರ ಪ್ರಾಪರ್ಟಿಗೆ ನಾವು ಖರೀದಿ ಮಾಡೋದಿರುತ್ತೆ, ಮನೆಗಳು ಕಟ್ಸೋದಕ್ಕಿಂತ. ಪಂಚಮ ಭಾವ ನೋಡಿದ್ರೆ ನನಗೇನು ಇಶ್ಯೂಸ್ ಕಾಣ್ತಾ ಇಲ್ಲ. ಸಂತಾನಕ್ಕೆ ಒಳ್ಳೆಯ ಸಮಯ ಇದು. ಪ್ಲಸ್ ಹೊಸ ಕೋರ್ಸ್ಗಳನ್ನ, ಎಜುಕೇಷನ್ನ ಮಾಡ್ತಾ ಇರುವಂಥವ್ರಿಗೆ ಬಹಳ ಚೆನ್ನಾಗಿರುತ್ತೆ. ಇನ್ನು ಆರನೇ ಮನೆ ನೋಡ್ತಾ ಇದ್ದರೆ, ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟಂಥ ಆರೋಗ್ಯಗಳು ಇದಾಗುವಂಥ ಸಾಧ್ಯತೆಗಳಿದೆ. ಸಪ್ತಮ ಭಾವನ ನೋಡ್ತಾ ಇದ್ದರೆ ಖಂಡಿತ ವಿವಾಹದ ಯೋಗ ಇದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಆಮೇಲೆ ನವಮ ಭಾವವನ್ನು ನೋಡ್ತಾ ಇದ್ದರೆ, ಪ್ಲಸ್ ಸ್ವಲ್ಪ ಧಾರ್ಮಿಕ ಕ್ಷೇತ್ರಗಳಿಗೆ, ಸ್ಥಳಕ್ಕೆ ನೀವು ಹೋಗುವಂಥ ಯೋಗ ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇದಾದಮೇಲೆ 12ನೇ ಮನೆಯ ಅಧಿಪತಿಯನ್ನು ನೋಡ್ತಾ ಇದ್ದರೆ, ಅದು ಕೂಡ ನಿಮಗೆ ಆಲ್ರೆಡಿ ನಾನು ಹೇಳ್ದಂಗೆ ಇನ್ವೆಸ್ಟ್ಮೆಂಟಿಗೆ ಒಳ್ಳೆಯದಲ್ಲ. 12 ಅಂತಂದರೆ ನಾವು ವ್ಯಯ ಕಳ್ಕೊಳ್ಳುವಂಥದ್ದು. ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಡಿ. ನಮಸ್ಕಾರ. ಸೊ ಇಲ್ಲಿ ಜಾತಕ ಅಂತ ಬಂದಾಗ ಒಬ್ಬ ಜ್ಯೋತಿಷ ಆದವನು ಯಾರೂ ಹಣೆ ಬರೋನೇ ಚೇಂಜ್ ಮಾಡೋಕ್ಕಾಗಲ್ಲ. ಆಮೇಲೆ ತುಂಬ ಜನ ಕೇಳ್ತಾರೆ, ಸರ್ ಕೈ ನೋಡಿ ಭವಿಷ್ಯ ಹೇಳ್ತಾರೆ, ಕೈಯಲ್ಲಿ ಇದ್ದವರಿಗೆ ಭವಿಷ್ಯ ಇಲ್ವಾ ಅಂದರೆ ಇದು ತಪ್ಪು ಕಲ್ಪನೆ. ಇನ್ನು ಭವಿಷ್ಯ ಅನ್ನುವಂಥದ್ದು ಕರ್ಮಸಿದ್ಧಾಂತ ಆಧಾರದ ಮೇಲೆ ಆತ್ಮದ ರೂಪದಲ್ಲಿ ಆ ದೇಹದಲ್ಲಿ ಪ್ರವೇಶ ಮಾಡಿ ಅವನು ಆ ವ್ಯಕ್ತಿ ಜೀವನ ಅನುಭವಿಸ್ತಾ ಹೋಗಬೇಕು, ಸುಖ ದುಃಖಗಳನ್ನು. ಇದು ಕಾನ್ಸೆಪ್ಟು. ಈ ಥರ ಕರ್ಮ ಸಿದ್ಧಾಂತ ಅನುಭವಿಸೋಕ್ಕೆ ಬಜ್ಜಿ ಹುಟ್ಟುವಾಗ ಅವನ ಭವಿಷ್ಯ ಕರ್ಮದ ಪ್ರಕಾರ ನಿರೂಪಣೆ ಆಗಬೇಕಾದ್ರೆ ಜಾತಕದ ರೂಪದಲ್ಲಿ, ಹಸ್ತ ಸಾಮುದ್ರಿಕ ರೂಪದಲ್ಲಿ, ಪ್ರಶ್ನೆಗಳ ರೂಪದಲ್ಲಿ, ಎಲ್ಲ ರೂಪದಲ್ಲಿ ಅದನ್ನು ನೋಡ್ಬೋದು. ಅದು ನೋಡೋಕ್ಕೊಂದು ವಿಧಾನ. ಈಗ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಇಲ್ಲ ಅಂದ ತಕ್ಷಣ ವ್ಯಕ್ತಿನೇ ಅಲ್ಲ ಅಂತ ಹೇಳೋಂಗಲ್ಲ. ಅದನ್ನು ನೋಡೋಕ್ಕೆ ಒಂದು ದಾರಿ ಹಸ್ತ ಸಾಮುದ್ರಿಕ. ಅದಿಲ್ಲ ಅಂದರೆ ಜಾತಕ ಇದೆ, ಅದಿಲ್ಲ ಅಂತಂದರೆ ಪ್ರಶ್ನೆಶಾಸ್ತ್ರ ಇದೆ. ಈ ಥರದಲ್ಲೆಲ್ಲ ನೋಡ್ಬೋದು. ಕೆಲವರು ಜ್ಯೋತಿಷರುಗಳು ಒಂದೇ ನಿಮಿಷದಲ್ಲಿ ಇಡೀ ಫ್ಯಾಮಿಲಿ ಜಾತಕಲ್ಲೇ ಹೇಳ್ಬಿಡ್ತಾರೆ. ಹಾಗಲ್ಲ, ಟೈಮ್ ಬೇಕು, ಕ್ಯಾಲ್ಕುಲೇಷನ್ಸ್ ಮಾಡಬೇಕು, ಅದಕ್ಕೆ ಆಗಿರೋದು ವರ್ಕ್ ಮಾಡಬೇಕು. ಸೊ ಈ ರೀತಿ ಡಿಸಿಪ್ಲಿನ್ ಆಗಿರುವಂಥ ಜ್ಯೋತಿಷರನ್ನ ನೀವು ಕಾಣಬೇಕು. ಸುಮ್ಮನೆ ಏನೋ ಬೇಕಾಬಿಟ್ಟು ಹೇಳೋವಂಥವ್ರು, ಮ್ಯಾಜಿಕಲ್ ರೆಮಿಡಿ ಕೊಡೋವಂಥವ್ರು ಬೇಡ. ಕರ್ಮವನ್ನು, ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋ ಥರ ನಿಮ್ಗೆ ಹೇಳೋಂಥ ಜ್ಯೋತಿಷರು ಬೇಕು. ಎಲ್ಲ ಹಣೆ ಬರೋವನ್ನು ಚೇಂಜ್ ಮಾಡ್ತೀನಿ ಅನ್ನೋ ಜ್ಯೋತಿಷರು ಬೇಡ. ಸೊ ಆ ರೀತಿ ನಿಮ್ಮ ಜಾತಕವನ್ನು ಅನಾಲಿಸಿಸ್ ಮಾಡಿ ಸತ್ಯವನ್ನೇ ನೀವು ತಿಳ್ಕೊಬೇಕು ಅಂದರೆ ಭೈರವಿ ಆಸ್ಟ್ರೋದವ್ರನ್ನ ಸಂಪರ್ಕ ಮಾಡಿ. ನಮಸ್ಕಾರ.